ಜಾತಿ ಜನಗಣತಿ ಶಿಕ್ಷಕರಿಗೆ ಸಂಕಷ್ಟ, ಜನರಿಗೆ ಪೀಕಲಾಟ. ನಾವು ಮಾತಾಡ್ತಾ ಇದ್ವಿ. ಕರೆ ಮಾಡಿ ನಮ್ಮ ಜೊತೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಕೆಳಗಡೆ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ. ಬೆಂಗಳೂರಿನಿಂದ ಷಣ್ಮುಗಪ್ಪ ಅನ್ನೋರು ಕಾಲ್ ಮಾಡಿದ್ದಾರೆ. ಷಣ್ಮುಗಪ್ಪ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ಓಕೆ ಸರ್, ಹೇಳಿ ಈ ಜಾತಿ ಜನಗಣತಿಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಸರ್ ಏನಿಲ್ಲ, ಈಗ ನಾವು ಕೂಡ ಜಾತಿ ಗಣತಿಯಲ್ಲೇ ಪಾಲ್ಗೊಂಡಿದ್ದೀವಿ. ಹಾ, ಬಟ್ ಇದನ್ನ ನಾವು ಹೇಳಬಾರ್ದು ಅಂತ ಬಹಳಷ್ಟು ಜನ ಹೇಳಿದ್ರು. ಬಟ್ ಆದ್ರೂ ನಾನು ಹೇಳ್ತಾ ಇದ್ದೀನಿ. ಖಂಡಿತ ಸರ್, ಹೇಳಲೇಬೇಕು ನೀವು. ಯಾಕಂದ್ರೆ ನಮ್ಮ ಸಮಸ್ಯೆ ನಾವು ಹೇಳಾರ್ದು ಮತ್ತೆ ಬೇರೆ ಯಾರು ಹೇಳಕ್ಕಾಗತ್ತೆ? ಹೌದು ಸರ್, ಕರೆಕ್ಟ್. ಸರ್ ಏನಿಲ್ಲ, ಅವ್ರಿಗೆ ಒಂದು ಪ್ರೀ ಪ್ಲಾನ್ ಇಲ್ಲ, ಸರಿಯಾಗಿ ಏನ್ ಮಾಡ್ಕೊಂಡಿಲ್ಲ. ಹಾ. ದಿನಕ್ಕೊಂದು ರೂಲ್ಸ್ ಹೇಳ್ತಾರೆ. ಸರಿ, ಇವತ್ತೊಂದು ರೂಲ್ಸ್ ಹೇಳಿದ್ರೆ ಇನ್ನೊಂದು ದಿವಸ ನೆಕ್ಸ್ಟ್. ಓಕೆ. ಇವತ್ತೆಷ್ಟು ಮನೆ ಸರ್ವೆ ಆಯ್ತು ತಮ್ದು? ಇವತ್ತು ತಾವು ಎಷ್ಟು ಮನೆಯ ಗಣತಿ ಮಾಡಿದ್ರಿ? ಸರ್ ಇವತ್ತು ನಮ್ಗೇನಿಲ್ಲ, ನಂದು ಆಲ್ರೆಡಿ 15 ಮಾಡಿದ್ದೀನಿ. ಹಾ. ಬಟ್ ಸಮಸ್ಯೆ ಏನಾಗ್ತದೆ ಅಂದ್ರೆ ಹಾ, ಜನ ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಹಾ. ಜನರಿಗೆ ನಮ್ಗೆ ಕುತ್ಕೊಳಕ್ ಒಂದು ಚೇರ್ ಕೊಡಲ್ಲ, ಹಾ, ಹಾ. ಕುತ್ಕೊಳಕ್ ಒಂದು ಚೇರ್ ಕೊಡಲ್ಲ. ಹ್ಮ್. ಆಮೇಲೆ ನೀರ್ ಕುಡಿಯಕ್ ನೀರ್ ಕೊಡಲ್ಲ. ಅಯ್ಯೋ, ಸರ್, ಅಯ್ಯೋ, ಹಾ. ಬಿಸಿಲಲ್ಲಿ ಎಲ್ಲೆಲ್ಲೋ ತಿರುಗಾಡ್ಬೇಕು ಗಂಟೆಗಟ್ಲೆ. ಎಲ್ಲಿಂದ ಅದು ಒಂದು ಪೃಥಾಯಪ್ ಅಂತ ಮಾಡಿದರೆ ಹ್ಮ್, ಅದು ಇಲ್ಲಿಂದ ಅಲ್ಲಿ ತೋರಿಸುತ್ತೆ, ಅಲ್ಲಿ ಇಲ್ಲಿ ತೋರಿಸುತ್ತೆ. ಎಷ್ಟು ಸಮಸ್ಯೆಗಳಾಗ್ತವೆ ಅಂದ್ರೆ ಹ್ಮ್, ಹ್ಮ್. ಅದು ನಮಗೆ ಮಾತ್ರ ಗೊತ್ತಾಗುತ್ತೆ ಸರ್. ಕರೆಕ್ಟ್ ಸರ್. ಮಾಡ್ತಕ್ಕಂಥವ್ರಿಗೆ. ಷಣ್ಮುಗಪ್ಪ ಅವರೇ, ತಮ್ಮ ವ್ಯಾಪ್ತಿಗೆ ಎಷ್ಟು ಮನೆಗಳು ಬರ್ತವೆ? ಸರ್ 160 ಮನೆ ಕೊಡ್ತಾರೆ ಸರ್. 160 ಮನೆಗಳ ಗಣತಿಯನ್ನ ತಾವು ಎಷ್ಟು ದಿನದಲ್ಲಿ ಮುಗಿಸ್ಬೇಕು ಇನ್ನ? ಸರ್ ಇನ್ನು ಆಕ್ಚುಲಿ ನನಗೆ ಇವತ್ತು ಟಾರ್ಗೆಟ್ ಇತ್ತು, ಇವತ್ತು ಹಾ. ಮುಗಿಸ್ಬೇಕಾಗಿರೋದು. ಹ್ಮ್. ಸೊ ನಾಳೆಗೆ ಮೇಬಿ ನಾಳೆ ಅಥವಾ ನಾಡಿದ್ದು ಆಗ್ಬೋದು ಸರ್. ಇನ್ನು 2 ದಿವಸ ಆಗ್ಬೋದು. ಹೌದಾ? ಒಂದ್ But ಅವ್ರಿಗೆ ದಿನಕ್ಕೆ ಹೇಳ್ತಾರೆ- ಎಷ್ಟು ಮನೆ ಕಂಪ್ಲೀಟ್ ಮಾಡ್ತೀರಿ ಷಣ್ಮುಗಪ್ಪ ಅವರೇ? ಸರ್ ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ಹಾ. ರಾತ್ರಿ 8ವರೆಗೆ ಬರ್ಬೇಕು ಸರ್. ಹಾ, ಹಾ, ಹಾ. ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 8 ನಮ್ಗೆ ಚಾಲೆಂಜ್ ಏನು ಅಂತ ಅನ್ಸುತ್ತೆ ಈಗ? ಒಂದು ಸರ್ವರ್ ಪ್ರಾಬ್ಲಮ್, ಜನದ್ದು ಸಮಸ್ಯೆ, ಜನ ರೆಸ್ಪಾನ್ಸ್ ಮಾಡಲ್ಲ. ತಮ್ಮ ಚಾಲೆಂಜ್ ಏನು ಅಂತ ಅನ್ಸುತ್ತೆ ಈ ಗಣತಿಯಲ್ಲಿ? ಚಾಲೆಂಜ್ ಏನಂತಂದ್ರೆ, ಈಗ ಫಸ್ಟ್ ಒಂದು ದಿನ ಏನ್ ಮಾಡ್ತಾರೆ, ಇಷ್ಟು ಮಾಡ್ಬೇಕು ಅಂತ ಹೇಳ್ತಾರೆ, ಅಷ್ಟು ಮನೆ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಮನೆ ಸಿಗಲ್ಲ. ಹ್ಮ್. ಬೇರೆಯವ್ರಿಗೆ ಏನಾಗುತ್ತೆ, ನಿಮ್ದು ಮನೆ ನಮ್ಗೆ ಈ ನಂಬರ್ ಸಿಗ್ತಾ ಇಲ್ಲ, ನಮ್ಗೆಲ್ಲ ಆಗ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಬೇರೆ ಒಂದು ನಿಮ್ಮ ಬೌಂಡ್ರಿ ಒಂದಿರುತ್ತೆ, ಆ ಬೌಂಡ್ರಿ ದಾಟಿ ನೆಕ್ಸ್ಟ್ ಹೋಗಿ ಅಂತ ಹೇಳ್ತಾರೆ. ಹಾ, ಅಲ್ಲಿ ಹೋಗಿ ನಾವೆಲ್ಲ ಮಾಡಕ್ ಹೋದ್ರೆ ಅಲ್ಲಿ ಇನ್ನೊಬ್ರು ಬೇರೆಯವ್ರು ಬಂದು ಎಲ್ಲ ಮಾಡೋಗಿರ್ತಾರೆ. ಹಾ, ಸೊ ನಮ್ಗೆ ಎಲ್ಲಿ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಹಾ, ಹಾ. ಈಗ ಹೇಳ್ತಾರೆ ಎಲ್ಲ ಮಾಡಿದ್ದೆಲ್ಲ ಆದ್ಮೇಲೆ ನಿಮ್ಮ ಒಂದು ಬೌಂಡ್ರಿಗೆ ಎಷ್ಟು ಮನೆ ಕೊಟ್ಟಿದೀವೋ ಆ ಮನೆ ನೀವು ಕ್ಲಿಯರ್ ಮಾಡೋವರೆಗೂ ನಿಮ್ಮನ್ನ ಬಿಡಲ್ಲ ಅಂತಾರೆ. ಸೊ ಕ್ಲಿಯರ್ ಮಾಡಕ್ ಹೆಂಗ್ ಕ್ಲಿಯರ್ ಮಾಡ್ಬೇಕು ಅದನ್ನ? ಹ್ಮ್, 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 ಹ್ಮ್. ನಿಮ್ಗೆ ಯಾರು ಫೀಡ್ ಮಾಡೋದು ಯಾರು ಇದನ್ನೆಲ್ಲ? ಒಬ್ಬೊಬ್ರು ಒಂದೊಂದು ಸೂಪರ್ವೈಸರ್ ಇರ್ತಾರೆ ಸರ್. ಹಾ, ಹಾ, ಹಾ. ಅವ್ರದ್ದೇನ್ ಕೆಲಸ? ಅದೇ ಸರ್, ಈಗ ಎಲ್ಲ ಎಷ್ಟು ಜನ, ಅವ್ರಿಗೆ ಒಂದು 20 ಜನ ಇರ್ತಾರೆ. 20 ಜನರಿಗೆ ಅವ್ರಿಗೆ ಮಾನಿಟರ್ ಮಾಡ್ಬೇಕು, ಯಾರು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು. ಹ್ಮ್. ನಿಮ್ಮ ಸ್ಕೂಲಿಂದ ನಿಮ್ಗೆ ಕೊಟ್ಟಂತಹ ಆ ವ್ಯಾಪ್ತಿ ಏನು ಸರ್ವೆಗೆ ಮನೆ ಕೊಟ್ಟಿದ್ರಲ್ಲ, ಎಷ್ಟು ದೂರ ಆಗುತ್ತೆ ಸರ್? ನನಗೆ 15 ಕಿಲೋಮೀಟರ್ ಆಗುತ್ತೆ. ಅಯ್ಯಯ್ಯೋ ದೇವ್ರೆ, ತಮ್ಮ ಸ್ಕೂಲ್ ಎಲ್ಲಿ? ಸರ್ ನಮ್ಮ ಸ್ಕೂಲಿಗೆ 15 ಕಿಲೋಮೀಟರ್, ಸ್ಕೂಲಿಂದ ಮತ್ತೆ ಅದಕ್ಕೆ ನನಗೆ ಕೊಟ್ಟಿರ್ತಕ್ಕಂಥ ಊರಿಗೆ 15 ಕಿಲೋಮೀಟರ್. ನಿಮ್ಗೆಲ್ಲ ಗೊತ್ತಿದ್ಯಾ ಇಂಥ ಇಲ್ಲ ಮನೆ? ಸರ್, ಯಾವ್ದು ಗೊತ್ತಿಲ್ಲ ಸರ್. ಫಸ್ಟ್ ಸ್ಟಾರ್ಟಿಂಗ್ ಒಂದು ವಾರ ತುಂಬಾನೇ ಕಷ್ಟ ಆಗಿದೆ ಸರ್. ಹ್ಮ್, 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 ಹ್ಮ್. ಕಟ್ ಮಾಡಿದ್ರಾ? ಓಕೆ, 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 ಓಕೆ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ಷಣ್ಮುಗಪ್ಪ ಅವ್ರು ನೋಡಿ, 1-2 ಸಮಸ್ಯೆ. ಪಾಪ 15 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕು ಅವ್ರು. ಅಲ್ಲಿ ಹೋಗಿ ಸುತ್ತಮುತ್ತ 30 ಕಿಲೋಮೀಟರ್ ಆಯ್ತು ಒಂದ್ ದಿನಕ್ಕೆ. ಅವ್ರಿಗೆ ಕೊಡೋದೆಷ್ಟು ಪಗಾರ? 100 ರೂಪಾಯಿ ಅಂತ. ನಾರಾಯಣ ಅಂತ ಹೇಳಿ ಮತ್ತೊಬ್ರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ನಾರಾಯಣ ಅವರೇ. ನಮಸ್ಕಾರ ಸರ್. ನಮಸ್ಕಾರ, ಕೇಳಿಸ್ತಿದ್ಯಾ? ನಮಸ್ಕಾರ, ಕೇಳಿಸ್ತಿದೆ. ಹೇಳಿ ನಾರಾಯಣಪ್ಪ ಅವರೇ, ಈ ಸರ್ವೆ ಮನೆಗೆ ಬಂದಿದ್ರಾ? ಸರ್, ಈ ಸರ್ವೆ ಮಾಡ್ತಾ ಇದಾರಲ್ಲ, ಹಾ. ಸ್ಟಿಕ್ಕರ್ ಎಲ್ಲ ಅನ್ಸಿತ್ತು KEB ಅವರು. ಏನು? KEB ಅವರು ತಗೊಂಬಂದು ಸ್ಟಿಕ್ಕರ್ ಅನ್ಸಿದ್ದು ಸರ್. ರೀಡಿಂಗ್ ಮಾಡಕ್ ಬಂದ್ರವಲ್ಲ, ಮೀಟರ್ ರೀಡಿಂಗು. ಮೀಟರ್ ರೀಡಿಂಗ್ ಬಂದಾಗ KEB ಅವರು ಅಂಟಿಸ್ಬಿಟ್ಟು ಹೋಗಿದ್ದು ಸ್ಟಿಕ್ಕರ್. ಮತ್ತೇನ್ ಸರ್ವೆ ಮಾಡಿದ್ರು ಮತ್ತೆ? ಏನ್ ಸರ್ವೆ ಮಾಡಿದ್ವಿ? KEB ಅವರು ಅಂಟಿಸ್ಬಿಟ್ಟು ಹೋಗ್ಬಿಟ್ರಲ್ಲ ಸ್ಟಿಕ್ಕರ್ಗಳನ್ನೆಲ್ಲ. ಇನ್ನು ಸರ್ವೆ 50 ಪ್ರಶ್ನೆ ಕೇಳಿದ್ರು, ಅದನ್ನ ಫೀಡ್ ಮಾಡಿದ್ರು. ಆಧಾರ್ ಕಾರ್ಡ್ ನಂಬರು, ರೇಷನ್ ಕಾರ್ಡು, ವೋಟರ್ ID, ಮನೇಲಿ ಫ್ರಿಡ್ಜ್ ಇದೆಯಾ, ವಾಷಿಂಗ್ ಮಿಷಿನ್ ಇದೆಯಾ, ಕಾರ್ ಇದೆಯಾ, ಮನೆಗೆ ಸ್ಟಿಕ್ಕರ್ ಹಾಕಿದ್ದಾರೆ ಅಷ್ಟೇ. KEB ಅವರು ರೀಡಿಂಗ್ ಮಾಡಕ್ ಬಂದಾಗ ಸ್ಟಿಕ್ಕರ್ ಹಚ್ಬಿಟ್ಟು ಕಿಡ್ಬೇಡ್ರಪ್ಪ ಅಂದ್ಬಿಟ್ಟು ಹೋಗ್ಬಿಟ್ರು ಅಷ್ಟೇ. ಆ ಸ್ಟಿಕ್ಕರ್ ಅಲ್ಲಿ ಒಂದು ನಂಬರ್ ಇರುತ್ತೆ, ಅದನ್ನ ನೋಡಿದ್ರಾ? ಆ ನಂಬರ್ ಅದು ಯಾರಿಗೂ ಹೋಗ್ತದೆ ಫೋನ್ ಮಾಡಿದ್ರೆ. ಅವ್ರ ಫೋನ್ ಅದು ಒಂದಿನ ತೆಗಿತಾರೆ, ಒಂದಿನ ತೆಗಿಯಲ್ಲ, ತೆಗೆದ್ರು ಮಾತಾಡೋದಿಲ್ಲ. ಅದ್ರ ಹೊರತಾಗಿ ಒಂದು ನಂಬರ್ ಇರುತ್ತೆ. ಇಂಥ ಮನೆಯನ್ನ ನಾವು ಸರ್ವೆ ಮಾಡಿದ್ದೀವಿ ಅನ್ನೋದಕ್ಕೆ ಒಂದು ನಂಬರ್ ಇರುತ್ತೆ. ಆ ನಂಬರ್ ನೋಡಿದ್ರೆ ಇದೆಯಾ ನಿಮ್ಮ ಆ ಸ್ಟಿಕ್ಕರ್ ಅಲ್ಲಿ? ಸ್ಟಿಕ್ಕರ್ ಮೇಲೆ ಇದೆ ನಂಬರ್. ಫೋನ್ ಕಾಲ್ ಮಾಡಿದ್ರಿ ಮೊನ್ನೆ. ಹಾ, ಹಾ. ಅವ್ರು ಒಂದ್ಸಾರಿ ತೆಗೆದ್ರು, ಇದೆ ಸರ್ 1 ನಿಮಿಷ ಅನ್ಬಿಟ್ಟು ಹಂಗೆ ಕಟ್ ಮಾಡ್ಬಿಡ್ತೀವಿ ಮತ್ತೆ. ಅಯ್ಯಯ್ಯೋ ದೇವ್ರೆ, ಯಾವ ಊರು ತಮ್ದು? ನಮ್ದು ಆನೆಕಲ್ಲು. ಆನೆಕಲ್ಲಲ್ಲಿ ಹಿಂಗಾದ್ರೆ ಹೆಂಗ್ ಸರ್ ಮತ್ತೆ ಇದೀಗ ಸರ್ವೆ? ಸರ್ವೆ ಆ ಸರ್ವೆ ಮಾಡೋದಕ್ಕಿಂತ ಅಷ್ಟು ದುಡ್ಡು ಖರ್ಚು ಮಾಡಿ ರೋಡ್ಗಳನ್ನ ಚೆನ್ನಾಗಿ ಮಾಡಿದ್ರೆ ಜನ ನೆಮ್ಮದಿಯಾಗಿರ್ತಾರೆ ಸರ್, ಆರಾಮ. ಹೌದ್ 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 ಹೌದ್. ಏನ್ ಉದ್ದೇಶ ಸರ್ ಹಂಗಾರೆ ಇದು? ಏನ್ ಮಾಡಿ ಏನು ಪ್ರಯೋಜನ ಬಂತು ಸರ್? ನಿಮ್ಮ ಮನೇಲಿ 10 ಜನ ಇರ್ಬೋದು ಸರ್.
ಹೌದು. ನಾನು ಹೇಳ್ತೀನಿ ನಿಮ್ಮ ಮನೇಲಿ ಒಂದು 10 ಜನ ಇರ್ಬೋದು, ಯಾರೋ ಬಂದು ಸರ್ವೆ ಮಾಡಿ ಹೋಗಿ ಏನೋ ಸ್ಟಿಕ್ಕರ್ ಅಂಟಿಸಿದ್ರು ಅಂತ ಹೇಳಿದ್ರು, ಮೀಟರ್ ರೀಡಿಂಗ್ ಕರೆಂಟ್ ಬಿಲ್ ಕೊಡೋರಲ್ವಾ? ಕರೆಂಟ್ ಬಿಲ್ ಕೊಡೋದು ಇದು ರೀಡಿಂಗ್ ಮಾಡಿದ್ದು. ಹೌದು. ಏನ್ ಬಂತ ಹಂಗಾದ್ರೆ ಈ ಸರ್ವೆ ಮಾಡಿ ಏನ್ ಬಂದ್ ಸರ್ ಹಂಗಾದ್ರೆ? ಸ್ಟಿಕ್ಕರ್ ಅಂಟಿಸಿ ಏನ್ ಪ್ರಯೋಜನ ಬಂದ್ ಸರ್? ಪ್ರಾಬ್ಲಮ್ ಇಕ್ಕ ಬದಲು ರೀಡಿಂಗ್ ಸರ್ವೆ ಮಾಡ್ಕೊಂಡು ಹೋಗೋದಾಗಿತ್ತಲ್ಲ ಹಂಗೆ. ಏನಂತ ಗೊತ್ತಾಗಲ್ವಲ್ಲ ಸರ್, ಇದು ಯಾಕೆ ಸರ್ಕಾರ ಇಷ್ಟೊಂದು ಜಿದ್ದಿಗೆ ಬಿದ್ದು ಮಾಡ್ಲೇಬೇಕು ಅಂತೇಳಿ ಹೊರಟಿದೆಯಲ್ಲ ಸರ್? ಮಾಡ್ತಾರೆ ಒಂದು ಗೊತ್ತೇ ಇಲ್ಲ ಜನಗಳ ತಲೆ ಮೇಲೆ ಟೋಪಿ ಹಾಕೋದೇ ಆಗೋಯ್ತು ಸರ್ಕಾರದ್ದು. ರಸ್ತೆ ರೆಡಿ ಮಾಡಿಲ್ಲ, ಒಂದು ಪ್ರತಿಯೊಂದು ಯಾವ ಗ್ರಾಂಟ್ ಇನ್ನೊಂದು ಮತ್ತೊಂದು ಏನು ಇಲ್ಲ. ಕರೆಕ್ಟ್. ನೋಡೋಣ, ಇನ್ನು 10 ಜನರ ಜೊತೆ ಮಾತಾಡೋಣ. ನಾರಾಯಣಪ್ಪ ಅವರ ಥ್ಯಾಂಕ್ ಯು ನಮ್ ಜೊತೆ ನೀವು ಕರೆ ಮಾಡಿ ಮಾತಾಡಿದಕ್ಕೆ. ಪಂಪಾಪತಿ ಅಂತ ಹೇಳಿ ಮತ್ತೊಬ್ರು ಕಾಲರ್. ಪಂಪಾಪತಿ ಅವರೇ ನಮಸ್ಕಾರ. ಹೇಳಿ ಪಂಪಾಪತಿ ಅವರೇ, ತಮ್ಮ ಮನೆಗೆ ಸರ್ವೆ ಮಾಡೋದಕ್ಕೆ ಸಿಬ್ಬಂದಿ ಬಂದಿದ್ರಾ? ಬಂದಾರಾ? ಹೆಂಗಾಯ್ತ ಸರ್ವೆ? ಮತ್ತೆ ನಿಮ್ಗೊಂದು ಇದು ಹೇಳ್ತಿದ್ವಿ, ಹೇಳ್ರಿ ಸರ್. ಇವಾಗ 60 ಕ್ವಶನ್ ಇದಾವೆ ಸರ್. ಅದರಲ್ಲಿ 60 ಪ್ರಶ್ನೆ ಕೊಟ್ಟಾರ ನಿಮ್ಗೆ. 60 ಪ್ರಶ್ನೆಯಲ್ಲಿ ಇವಾಗ ಅವರು ಜನಗಣತಿ ಹೇಳ್ತಾರಲ್ಲ ಸರ್, ಅವರು ಅದ್ರಲ್ಲಿ ಒಂದು 5 ಪ್ರಶ್ನೆ ಸಹಿತ ಕರೆಕ್ಟ್ ಆಗಿ ಹೇಳಿದಲ್ಲ ಅದು ಗಣಿತದಾರರು. ಇದು ಯಾವ ಉದ್ದೇಶಕ್ಕೆ ಮಾಡ್ತಾರಂತ ಅರ್ಥ ಆಗಿಲ್ಲ ಸರ್ ಇದು. ಇವಾಗ ಇವರು ರಾಜಕೀಯದವ್ರು ಸರ್, ಮಾಜಿ MLAಗಳು, ಮಾಜಿ ಜಿಲ್ಲಾ ಪಂಚಾಯತಿ, ಮಾಜಿ ಮಿನಿಸ್ಟ್ರು, ಈ CMಗಳು, ಇವರು ಎಲ್ಲರೂ ಇವ್ರು ಮಾಹಿತಿ ಕೊಡ್ತಾರ ಸರ್. ಮೊನ್ನೆ ಇವರು ಯಾರು DK ಶಿವಕುಮಾರ್ ಮನೆಗೆ ಹೋದ್ರೆ ಅವ್ರು ಎಲ್ಲ ಪರ್ಸನಲ್ ಅಕೌಂಟ್ ಅವನ್ ಇವ್ನ ಕೇಳ್ಬೇಡಂತ ಅವರೇ ಹೇಳ್ತಾರ. ಮತ್ತೆ ಇದನ್ನ 60 ಪ್ರಶ್ನೆ ಯಾರು ಜನ ಮಾಹಿತಿ ಕೊಡ್ತಾರ ಸರ್? ಅಲ್ವಾ? ಅವರಿಗೊಂದು ನಿಮ್ಗೊಂದಾ? ಹಾ ಸರ್. ಅಲ್ಲ, ಅವರಿಗೊಂದು ಕಾನೂನು, ಅವರಿಗೊಂದು ರೂಲ್ಸ್, ನಿಮ್ಗೊಂದು ರೂಲ್ಸಾ? ಅವ್ರದ್ರ ಪರ್ಸನಲ್ ಕೇಳ್ಬೇಡ ಅಂತಾರ ಸರ್. ಇಲ್ಲಿ ಹಳ್ಳಿಗಳಲ್ಲಿ ಸುತ್ತ ಅದ ಪರ್ಸನಲ್ ಕೇಳ್ಬೇಡ ಅಂತಾರ ಸರ್. ಇವತ್ತು 20 ಎಕರೆ, 30 ಎಕರೆ, 40 ಎಕರೆ ಇರೋದ್ರೆ ಎಲ್ಲಾ ಭೂಮಿಗಳಿಗೆ ಆಧಾರ್ ಲಿಂಕ್ ಆಗಿದೆ ಸರ್. ಇವಾಗ ಅಲ್ಲಿ ಹೋದಲ್ಲಿ ನಮಗೆ ಭೂಮಿ ಇಲ್ಲ ಅಂತಾನೆ ಬರ್ತಾರ ಹಳ್ಳಿಗಳಲ್ಲಿ ಎಲ್ಲರೂ, ಅಲ್ವಾ? ಇವಾಗ ಅದೇನು ಇದಾಗ್ತದೆ ಸರ್. ಇವಾಗ ಇದ್ದವರಿಗೆ ಕಾರ್ಡ್ ಇದೆ ಸರ್, ಪೂರ್ತಿ ಬಡವರಿಗೆ ಕಾರ್ಡ್ಗಳಿಲ್ಲ ಅಲ್ಲಿ ಹಳ್ಳಿಗಳಿಗೆ ಎಷ್ಟೋ ಜನಕ್ಕೆ. ಪಂಪಾಪತಿ ಅವರೇ, ನಿಮ್ಗೆ ಅನ್ಸುತ್ತಾ ಇದೊಂದು ಸರ್ವೆ ಜನರ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಅವರಿಗೆ ಒಂದು ಶ್ರೇಯೋಭಿವೃದ್ಧಿ ಇದರಿಂದ ಆಗುತ್ತೆ ಅಂತ ಹೇಳಿ ತಮ್ಗೆ ಅನ್ಸುತ್ತಾ? ಇಲ್ಲ, ಶೈಕ್ಷಣಿಕ ಇಲ್ಲ. ಇವ್ರೇನು ಸುಮ್ಮನೆ ಅವರು ಸಿದ್ದರಾಮಯ್ಯ ಹಠಕ್ ಬಿದ್ದು ಮಾಡ್ತಾ ಇದಾರೆ ಇದನ್ನ. ಯಾಕೆ ಸಿದ್ದರಾಮಯ್ಯ ಅವರು ಹಠಕ್ ಬಿದ್ದು ಸರ್ವೆ ಮಾಡ್ಲೇಬೇಕು ಅಂತ ಹೇಳಿ ಯಾಕೆ ಕೂತ್ಕೊಂಡಿದ್ದಾರೆ ಸರ್ ಹಂಗಾದ್ರೆ? ಇಲ್ಲ ಸರ್, ಅವ್ರಿಗೆ ಏನ್ ಅದ್ರದ್ದು ಇದೈತೇನ್ ಸರ್ ಅದ್ರದ್ದು? ಅವರು ಅಲ್ಲ ಸರ್, ಇಷ್ಟು ದಿವಸ ಇಲ್ಲದು ಇವಾಗ ಯಾಕೆ ಸರ್ ಇಷ್ಟೊಂದು ಜಿದ್ದು ಅದನ್ನ? ಅಲ್ಲ ಸರ್, ಟೈಮಿಂಗ್ ಸುತ್ತಾಗಿಲ್ಲ ಸರ್, ತರಾತುರಿ. ಪಾಪ ಶಿಕ್ಷಕರ ಕತೆ ಕೇಳಲೇಬೇಡಿ ಸರ್, ಪಾಪ ಅವರು ರೋಸ್ ಹೋಗ್ಬಿಟ್ಟಿದ್ದಾರೆ ಸರ್. ಅಲ್ಲ ಸರ್, ಇವಾಗ ಶಿಕ್ಷಕರಿಂದ ಯಾಕೆ ಇಲಾಖೆನ ಉಪಯೋಗ ಮಾಡ್ಕೊಂತ ಸರ್? ಬೇರೆ ಇಲಾಖೆನ ಉಪಯೋಗ ಮಾಡ್ಕೋಬೋದಲ್ಲ. ಮಕ್ಕಳು ಎಜುಕೇಶನ್ ಮಾಡೋದವ್ರು ಮಕ್ಕಳು ಭವಿಷ್ಯ ಹಾಳು. ಅಲ್ಲಿ ಸರ್ಕಾರ ಶಾಲೆಯಲ್ಲಿ ಬಡವ್ರ ಮಕ್ಕಳೇ ಇರ್ತಾರ, ಅಲ್ಲಿ ಹೋದ್ರೆ ಬಡವರಿಗೆ ಎಜುಕೇಶನ್ ನಿಂದ ವಂಚಿತರ. ನಿಜ ನೋಡಿ, ಮತ್ತೆ ಪೆಟ್ಟು ನಮ್ಮನೆ ಮಕ್ಕಳಿಗೆ ಸರ್. ಅದು ನಮ್ಮ ಅಲ್ಲಿ ದಲಿತ ಮಕ್ಕಳು ಅಲ್ಪಸಂಖ್ಯಾತರು ಇರ್ತಾರ. ದಸರಾ ರಜೆ ಮುಗೀತು ಸರ್, ಸಿಗೋದಲ್ಲ ನೋಡಿ, ದಸರಾ ರಜೆ ಮುಗೀತು ಬಡವರಿಗೆ. ಇಲ್ಲಿ ಶೈಕ್ಷಣಿಕ ಅಂತಾರೆ, ಆ ಶೈಕ್ಷಣಿಕ ಇಲ್ಲ, ಏನಿಲ್ಲ. ಸುಮಾರು ಸರ್ ಇವಾಗ 30-40 ವರ್ಷದಿಂದ ಅದನ್ನ ಸದಸ್ಯ ಇದು SC ಜನಗಣತಿ ಆಯ್ತಲ್ಲ ಸರ್, ಅದನ್ನ ಮಾಡಕ್ ಆಗ್ಲಿಲ್ಲ. ಇವತ್ತು ನೋಡಿ ಸರ್, ಅವರು ಕುರುಬುರ್ನ ಒಂದು ST ಸೇರಿಸಿದಂತ ಉದ್ದೇಶ ಇವಾಗ ಯಾಕೆ ಬಂತು ಸರ್ ಅವರಿಗೆ? ಕರೆಕ್ಟ್. ಈಗ ಇಷ್ಟು ಸರ್ 40 ವರ್ಷದಿಂದ ಅವ್ರು ಎಲ್ಲಾ ಪಕ್ಷದಲ್ಲಿ ಇದಾರೆ ಸರ್. ಇವತ್ತು ಹೇಳ್ತಾರ ಬೊಮ್ಮಾಯರ್ ಮಾಡಿದ್ದು ನಾನಲ್ಲ ಅಂತ ಇವತ್ತೆಲ್ಲ ಇದರಲ್ಲಿ ಹೇಳ್ತಾರ ಸರ್ ಅವರು, ವಾಲ್ಮೀಕಿ ಜಯಂತಿಯಲ್ಲಿ. ನೋಡುವ ಇನ್ನು ಹೆಚ್ಚಿನ ಜನರ ಜೊತೆ ನಾವು ಮಾತಾಡಿ ಅವ್ರ ಅಭಿಪ್ರಾಯವನ್ನು ಸಂಗ್ರಹಿಸ್ತೀವಿ. ಥ್ಯಾಂಕ್ ಯು ನಮ್ ಜೊತೆ ನೀವು ಕರೆ ಮಾಡಿ ಮಾತಾಡಿದ್ದಕ್ಕೆ. ಸತೀಶ್ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದಿರಿ. ಸತೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸತೀಶ್ ಅವರೇ, ಏನ್ ಚಾಲೆಂಜ್ ಇದು? ಏನ್ ಅನ್ಸುತ್ತೆ ನಿಮ್ಗೆ ಸರ್ವೆ? ಈ ಜಾತಿ ಗಣತಿ ಇವಾಗ ಸದ್ಯಕ್ಕೆ ಬೇಕಾಗಿತ್ತ ಅಂತ ಅನ್ಸುತ್ತೆ. ಫಸ್ಟ್ ಉತ್ತರ ಕರ್ನಾಟಕದಲ್ಲಿ ತುಂಬಾ ಮಳೆ ಬಂದು ರೈತರು ಎಲ್ಲ ಹೋಗಿ ಅಲ್ಲ ಸರ್, ಸಾಮಾಜಿಕ ಮತ್ತೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡೋದು ಅಥವಾ ಅವರಿಗೊಂದು ಅನುಕೂಲ ಮಾಡೋದು ಇದ್ರ ಉದ್ದೇಶ ಅಂತ ಹೇಳಿ ಸರ್ಕಾರ ಹೇಳುತ್ತೆ, ನೀವು ಬೇಕಾಗಿ ಹೇಳ್ತೀರಿ. ಸರ್ಕಾರ ಹೇಳುತ್ತೆ, ಸರ್ಕಾರ ಸುಮ್ನೆ ಕಣ್ಣೊರ್ಸೋದಿಕ್ಕೆ ಆತರ ಮಾತಾಡ್ತಾರೆ ಅನ್ಸುತ್ತೆ. ರಸ್ತೆ ಬೆಂಗಳೂರಲ್ಲಿ ಮೂಲಭೂತವಾಗಿ ಮಾಡ್ಬೇಕಾಗಿರೋದು ರಸ್ತೆಗಳೆಲ್ಲ ಗುಂಡಿ ಬಿದ್ದು ಮಳೆ ಬಂದು ಎಲ್ಲ ಹೋಗಿದೆ, ಅಗದು ಬಿಟ್ಬಿಟ್ಟಿದ್ದಾರೆ. ಒಂದು ಕಾಮಗಾರಿನೂ ಸರಿಯಾಗಿ ಪೂರ್ತಿ ಮಾಡ್ತಿಲ್ಲ. ಅರ್ಧ ಗಂಟೆ ಮಳೆ ಬಂದ್ರೆ ಸಾಕು, ಎಲ್ಲ ತುಂಬೋಗತ್ತೆ, ಯಾರು ಓಡಾಡಕ್ಕಾಗಲ್ಲ. ಕೋಟಿ ಖರ್ಚು ಮಾಡ್ತಿದಾರಲ್ಲ ಸರ್, ಕೋಟಿ ಖರ್ಚು ಮಾಡಿ ಸರ್ವೆ ಮಾಡಿಸ್ತಿದಾರಲ್ಲ ಸರ್. ಅದೇ ಸರ್ ನಾನು ಹೇಳ್ತಿರೋದು, ಮೊದಲು ಏನೇನ್ ಮಾಡ್ಬೇಕೋ ಅದಕ್ಕೆ ಕೊಡ್ತೀರಾ ಇದನ್ನ ಮಾಡ್ತಿದ್ದಾರೆ. ಆಮೇಲೆ ಇದರಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳೇ ಕಡಿಮೆ ಇದೆ. ಆ ಟೀಚರ್ಸ್ ಗಳಿಗೆ ಪಾಪ ಅರ್ಧ ಸ್ಕೂಲ್ ಟೀಚರ್ ಪಾಠ ಮಾಡ್ಬೇಕಾ, ಅಲ್ಲಿ ಹೋಗಿ ಅಲ್ಲಿ ಮಾಡಿ ಅರ್ಧ ದಿವಸ ಮಾಡಿ, ಅರ್ಧ ದಿವಸ ಇಲ್ಲಿ ಗಣತಿ ಮಾಡಿ ಅಂತಾರೆ. ಆಮೇಲೆ
ಇಲ್ಲಿ ಬೇಕಾದಷ್ಟು ಜನ ಎಲ್ಲ ಈ ಇಂಡಸ್ಟ್ರಿಯಲ್ ಕಡೆಯಿಂದ ಎಲ್ಲ ತಗೊಂಡಿದ್ದಾರೆ ಅಂತ ಕೇಳ್ಪಟ್ವಿ. ಇಂಡಸ್ಟ್ರಿಯಲ್ ಅಲ್ಲೆಲ್ಲ ಕೆಲಸ ಮಾಡ್ತಾರೆ ಸರ್, ವರ್ಕ್ಶಾಪ್ಗಳಲ್ಲಿ, ಅಂದ್ರೆ ಈ ಉತ್ಪಾದನೆ ಮಾಡುವಂತ ಜಾಗಗಳಲ್ಲಿ ಮಾಡ್ತಾ ಇರ್ತಾರೆ. ಅವ್ರು 20 ವರ್ಷ 25 ವರ್ಷ ಸರ್ವಿಸ್ ಮಾಡಿದ್ರು ಸಹ ಅವ್ರು ಬರೀ ಅದ್ರಲ್ಲೇ ಎಕ್ಸ್ಪರ್ಟ್ ಆಗಿರ್ತಾರೆ ಹೊರತು ಅವ್ರಿಗೇನು ಬೇರೆ ಕಂಪ್ಯೂಟರ್ ಆಗ್ಲಿ ಸಿಸ್ಟಮ್ ಅಲ್ಲ ಕೆಲಸಗಳು ಗೊತ್ತಿರಲ್ಲ. ಅಂತವ್ರನ್ನೆಲ್ಲ ಹಾಕ್ಬಿಟ್ಟು ದಿನ ನೋಡ್ತಾ ಇದೀವಿ, ಪಾಪ ನಮ್ಗೇನು ಗೊತ್ತಿಲ್ಲ ನಮ್ಮನ್ನ ಹಾಕ್ಬಿಟ್ಟಿದ್ದಾರೆ ಅಂತಾರೆ. ಯಾವ ತರ ಮಾಡ್ತಾರೆ? ಅವ್ರಿಗೆ ಗೊತ್ತಿಲ್ದಿರ ಮಕ್ಳು ಮರಿನ ಬೇರೆ ಸಿಕ್ದವ್ರನ್ನೆಲ್ಲ ಕರ್ಕೊಂಡೋಗಿ ಮಾಡಿಸ್ತಾ ಇದಾರೆ. ಈ ತರ ಎಲ್ಲ ಬೇಕಾ ಸರ್? ಈ ತರ ಎಲ್ಲ ತೊಂದರೆ ಕೊಡ್ಬೇಕಾ ಹೇಳಿ ಸರ್? ಇಲ್ಲ ಅದ್ರಲ್ಲಿ ಸರ್ಕಾರ ನಿಜವಾಗ್ಲೂ ಇವ್ರೆ, ಇದು ಸರ್ಕಾರ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಲೇಬೇಕು. ಮುಖ್ಯಮಂತ್ರಿಗಳು ಬಹುಶಃ ಯಾಕೆ ಇಷ್ಟೊಂದು ಜಿದ್ದಿಗೆ ಬಿದ್ದಿದ್ದೀರಿ, ಯಾಕೆ ಇಷ್ಟೊಂದು ನೀವು ಹಠಕ್ಕೆ ಬಿದ್ದು ಮಾಡ್ತಿದ್ದೀರಿ? ನಿಮ್ ಪಕ್ಷದ ನಿಮ್ ಕ್ಯಾಬಿನೆಟ್ ನ ಸದಸ್ಯರುಗಳೇ ಅಪಸ್ವರ ಎತ್ತಾ ಇದ್ದಾರೆ. ಹೀಗೆಲ್ಲಿರುವಾಗ ಸ್ವಲ್ಪ ಯೋಚನೆ ಮಾಡ್ಬೇಕು. ನೋಡುವ ಸರ್ ಏನಾಗುತ್ತೆ, ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ. ನಾವೊಬ್ಬ ನಾಗರಿಕನಾಗಿ ಹೇಳ್ತಾ ಇದೀವಿ, ಫಸ್ಟ್ ಯೋಚನೆ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ್ದಕ್ಕೆ ಆದ್ಯತೆ ಕೊಡ್ಬೇಕು, ಇವಾಗ ಏನ್ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ಬೇಕು. ಇದನ್ನ ಇಷ್ಟು ಜಿದ್ದಾಗಿ ಬಿದ್ದು ಆತರದಲ್ಲಿ ಇಷ್ಟು ಬೇಗ ಮುಗಿಸ್ಬೇಕು ಅನ್ನೋದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಕರೆಕ್ಟ್ ಸರ್, ಥ್ಯಾಂಕ್ ಯು ನಮ್ ಜೊತೆ ತಾವು ಮಾತಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಅಮ್ಮ ನಮಸ್ಕಾರ. ಬಸಮ್ಮವ್ರೆ ನಮಸ್ತೆ ಸರ್. ನಾವು ಅಂಗನವಾಡಿ ಟೀಚರ್ ಸರ್. ನಾವು ತಮಗೂ ಇದೆಯಾ ಈ ಡ್ಯೂಟಿ? ನಮಗೂ ಹಾಕಿದ್ದಾರೆ ಸರ್. ಇಲ್ಲಿ ನಮಗೆ ಫಸ್ಟ್ ಬಂದ್ಬಿಟ್ಟು 84 ಮನೆ ಟಾರ್ಗೆಟ್ ಮಾಡ್ರಿ ಅಂತ ಹೇಳಿದ್ರು ಸರ್. ಟೋಟಲ್ ನಿಮ್ಗೆ 84 ಮನೆ ಕೊಟ್ಟಿದ್ದಾರೆ? ಟೋಟಲ್ 84 ಮನೆ ಕೊಟ್ಟಿದ್ರು. ಯಾವ ಊರಿನಲ್ಲಿ ಕೊಟ್ಟಿದ್ದಾರೆ ಮೇಡಮ್ ತಮ್ಗೆ? ಸರ್ ನಮಗೆ ಎಂ ಸೂಗೂರು ಸರ್. ಓಕೆ, ನೀವು ನಿಮ್ ಸ್ಕೂಲ್ ಇದೆಯಲ್ಲ, ಅಂಗನವಾಡಿ ಇದೆಯಲ್ಲ, ಅದ್ರ ವ್ಯಾಪ್ತಿಯಲ್ಲೇನಾ ಅಥವಾ ಬೇರೆ ಊರಾ? ಇಲ್ಲ ಸರ್, ನಮ್ಮ ಊರಲ್ಲೇನೆ ಕೊಟ್ಟಿದ್ದಾರೆ. ಸರಿ ಸರಿ. ಆಮೇಲೆ ನಮಗೆ ಹೃದಯಾಪ್ ಅಂತಂದ್ರೆ ಕೊಟ್ಟಿದ್ದಾರೆ ಸರ್. ಅದು ಫಸ್ಟ್ ಅದ್ರಾಗ ಮಾಡ್ರಿ ಅಂದಾಗ ಸರ್ ನಾವ್ ಹೆಂಗಾಗಿದೀವಿ ಅಂದ್ರೆ, ಹೇಳ್ರಿ ಮೇಡಮ್, ಅದು ತೋರ್ಸಿರೋದಕ್ಕೆ ಸರ್ ನಾವು ಸೇಮ್ 3 ದಿವಸ ಹುಚ್ಚನಾಯಿ ತರ ಅಡ್ಡಾಡಿದ್ವಿ ಸರ್ ನಾವು. ಅಯ್ಯಯ್ಯೋ. ಸರ್ ಕರ್ಕೊಂಡ್ ಹೋಗುತ್ತೆ ಸರ್, ಎಲ್ಲಿ ಕರ್ಕೊಂಡ್ ಹೋಗುತ್ತೆ ಒಂದೇ ತೋರಿಸ್ತಾರೆ. ನಮ್ಗೆ ಏನಾದ್ರು ಕರ್ಕೊಂಡ್ ಹೋದ್ರೆ ಹೃದಯಪ್ನಲ್ಲಿ ಹೋಗೋದು ಒಂದು ಸುಂಕ್ಲಂಗುಡಿ ಅಂತ ಇದ್ರೆ ಸರ್, ಅಲ್ಲೇ ಹೋಗಿ ತೋರ್ಸೋದು ಸರ್ ನಮ್ಗೆ. ಅಲ್ಲ ಮೇಡಮ್, ಈಗ ನಿಮ್ಗೆ 84 ಟಾರ್ಗೆಟ್ ಕೊಟ್ಟಿದ್ರಲ್ಲ, ಇಂಥವ್ರದ್ದೇ ಮನೆ ಅದು ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಸರ್ ಅದು ಇಂಥವ್ರ ಮನೆ ಅಂತ ಗೊತ್ತಾಗಿಲ್ಲ ಸರ್ ನಮಗೆ. ಕೆಲವೊಂದು ನಮಗೆ ಹೃದಯಪ್ನಲ್ಲಿ ನಾವು ಸರ್ಚ್ ಮಾಡ್ತೀವಿ ಸರ್, ಹೋಗ್ಬಿಟ್ಟು ಅಲ್ಲಿ UHID ಇರ್ತದೆ ಸರ್. ಅದು ಇದ್ರೆ ನಾವು ಅದನ್ನ ನಮ್ದು ಅನ್ಕೊಂಡ್ಬಿಟ್ಟು ನಾವು ಫಿಲ್ ಮಾಡ್ಬೇಕು ಸರ್. ಈಗ ಬೇರೆ ಯಾರಾದ್ರೂ ಅಲ್ಲಿ ಬಂದ್ ಮಾಡಿರ್ಬೋದಲ್ಲ, ಇನ್ಯಾರೋ ಸಿಬ್ಬಂದಿ ಅಲ್ಲಿ ಬಂದು ಸರ್ವೆ ಮಾಡಿ ಹೋಗಿರ್ಬೋದಲ್ಲ, ಹೋಗಿರ್ತಾರಾ ಹೇಗೆ? ಹಂಗೇನು ಆಗಿದೆ ಸರ್. ಇವಾಗ ನಾನು ಪೃಥ್ಯಾಪ್ನಲ್ಲಿ ನಾನು ನೋಡ್ಕೊಂಡಾಗ ಅದು ಒಂದೊಂದು ಬಿಟ್ಟಿದ್ದಾರೆ, ಒಂದು ಫುಲ್ ಮಾಡಿದೆ ಸರ್. ಅವಾಗ ನಾವ್ ಏನ್ ಮಾಡ್ತೀವಿ ಸರ್, ಬೇರೆ UHID ಹೋಗ್ಬಿಟ್ಟು ಅವಾಗ ನಾವು ಜನರೇಟ್ ಮಾಡ್ತೀವಿ ಸರ್ ನಂಬರ್. ಅದು ಮತ್ತೆ ನಮ್ಗೇನು ಇರ್ತಾರೆ ಸರ್, ನೀವು ಟಾರ್ಗೆಟ್ ಮಾಡ್ಲೇಬೇಕಂತ ಸರ್. ಮತ್ತೆ ಇನ್ನೂ ಒಂದು ಅಂಗನವಾಡಿ ಸಂಬಂಧ FRS ಆಗಿಲ್ಲ, ಮಕ್ಕಳು ತೂಕ ಮಾಡ್ಬೇಕು ಮತ್ತೆ ಅದು ಒಂದು ಕಡೆ ಸರ್. ನಮಗೆ ಬಹಳ ಹಿಂಸೆ ಆಗ್ಬಿಡ್ತಲ್ಲ ಮೇಡಮ್ ತಮ್ಗೆ? ಆಯ್ತು ಸರ್, ಆದ್ರೂ 84 ಭಾನುವಾರನೇ ಟಾರ್ಗೆಟ್ ಮಾಡಿದ್ವಿ ಸರ್, ನಾವು ಕ್ಲೋಸ್ ಮಾಡಿದೀವಿ. ಮತ್ತೆ ಇನ್ನು 10 ಮನೆ ಹೆಚ್ಚದು ಸರ್ ನನಗೆ. ಅಯ್ಯೋ ಮೇಡಮ್, ಮತ್ತೆ ಡ್ಯೂಟಿ ಹೆಂಗ್ ಮಾಡ್ತೀರಿ ಮತ್ತೆ? ಇಲ್ಲ ಸರ್, ಹೆಲ್ಪರ್ ಅದ ಸರ್, ಯಾಕೆ ನೋಡ್ಕೊಳ್ಳೋದು ಸರ್ ಮಕ್ಕಳನ್ನ. ಅಯ್ಯಯ್ಯೋ, ಹೆಲ್ಪರ್ ಬಿಟ್ಟಿರಿ? ಹೆಲ್ಪರ್ನ ಬಿಟ್ಟಿದೀವಿ ಸರ್, ಆದ್ರೂ ದೊಡ್ಡ ಹಿಂಸೆ ಸರ್ ಇದು. ಸರ್ ಎಲ್ಲರ ಬಗ್ಗೆ ಹೇಳ್ತಾ ಇದೀನಿ. ಮತ್ತೆ ಏನಾದ್ರು ನಾವೇನು ಯಾರನ್ನು ಪ್ರಶ್ನೆ ಮಾಡಂಗಿಲ್ಲಲ್ಲ ಸರ್. ಪ್ರಶ್ನೆ ಮಾಡಿದ್ರು ಯಾವ್ದೋ ಒಂದು ನಮ್ಮ ಮೇಲೆ ಅಲಿಗೇಷನ್ ಸ್ಟಾರ್ಟ್, ನೀನು ರಿಜಿಸ್ಟರ್ ಬರ್ದಿಲ್ಲೋ, ನೀನ್ ಅದು ಬರ್ದಿಲ್ಲ ಮುಂದೆ ಬರ್ದಿಲ್ಲ ಅಂತಂದೇಳಿ ಇದು ಮಾಡ್ತಾರೆ ಸರ್. ಇದು ನಿಮ್ಗೆಲ್ಲ ಬಹಳ ಟಾರ್ಗೆಟ್ ಮಾಡಿ ನಿಮ್ಮನ್ನ ಏನೋ ಒಂದು ಟ್ರ್ಯಾಪ್ ಮಾಡ್ದಂಗಿದೆ ಅಂತ ಅನ್ಸುತ್ತೆ ಅಲ್ವಾ? ಸರ್ ಸರ್ ಇನ್ನೂ ಒಂದು ಒಬ್ರು ಬಂದ್ಬಿಟ್ಟು ನಾನು ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು, ಪಾಮ ಏನೋ ಬಂದಿದ್ದಂತೆ, ನಾವು ಮಧ್ಯಾಹ್ನದಲ್ಲಿ ನಿಮ್ಮ ಫೋನ್ ಮಾಡಿದ್ರೆ ನಾನು OTP ಹೇಳಕ್ಕಾಗಿಲ್ಲ, ಡ್ರೈವಿಂಗ್ ನಲ್ಲಿ ಇದ್ದೆ ಅಂತ ಅಂದ್ಬಿಟ್ಟು ಸರ್ ನೈಟ್ ಬಂದು ನನ್ನ ಅವ್ರ ಮನೆಗೆ ಕರ್ಕೊಂಡೋಗಿ ಅವರೇ ಫಿಲ್ ಮಾಡ್ಕೊಂಡು ಮತ್ತೆ ಅವರೇ ಬಂದು ನನ್ನ ಜೋಡಿ ಗುದ್ದಾಡಿದಾರೆ ಸರ್ ಊರಲ್ಲಿ. ಪಾಪ. ಸರಿ ಸರ್, ಯಾರು ಸರ್ ನಮ್ಗೆ ರಕ್ಷಣೆ ಕೊಡೋರು? ನಿಜ ಬಂದು ಸರ್ ಮನೆಗೆ ಬಂದು ಜಗಳ ಆಡ್ತಾ ಇದಾರೆ ಸರ್, ಮುಂದೆ ನೋಡ್ತಾರೆ ಸರ್. ಮೇಲಾಧಿಕಾರಿಗಳು ನಮ್ ಗಮನಕ್ಕತ್ತಾರೆ ಅಂತಾರೆ ಸರ್. ಯಾರು ರಕ್ಷಣೆ ಕೊಡ್ತಾರೆ ಸರ್ ನಮ್ಗೆ? ಬಡದಾದ್ರೂ ಸಹಿ ಸರ್ ಅವ್ರು ನಮ್ಮನ್ನ. ಇವಾಗ ಫುಲ್ ಟಾರ್ಗೆಟ್ ಫುಲ್ ಆಗೈತೆ ಸರ್, ಆದ್ರೂ ಇನ್ನೇನ್ ಕೊಡ್ತಾರೆ ಸರ್ ಗೊತ್ತಿಲ್ಲ. ಆದ್ರೂ ಸರ್ಕಾರ ಇದನ್ನ ಯಾಕಿಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ? ಯಾಕೆ ನಿಮ್ಮನ್ನ ಈ ರೀತಿ ಟಾರ್ಗೆಟ್ ಮಾಡಿ ಮಾಡ್ಲೇಬೇಕು ಅಂತ ಹೇಳಿ ಎಲ್ಲ ಹೇಳೋದು? ಪಾಪ ಹೆಣ್ಮಕ್ಳು ಎಲ್ಲ ಬಹಳ ಕಷ್ಟ ಅಲ್ವಾ ಮೇಡಮ್ ಇದು? ಅಷ್ಟೇ ಸರ್, ನಾವು ನಿಮ್ಮ ನ್ಯೂಸ್ ನಲ್ಲಿ ನೋಡ್ತೀವಿಲ್ಲ ಸರ್, ನಾಯಿ ಅಟ್ಯಾಕ್ ಮಾಡಿತು ಅಂತಾರ, ಇನ್ನೊಂದು ಮಾಡಿತು ಅಂತಾರ. ಅವ್ರು ಯಾರು ಸರ್ ಮುಂದೆ ಏನಾದ್ರು ತೊಂದರೆ ಯಾರು ಮೇಡಮ್? ಏನಾದ್ರು ಜೀವಕ್ಕೆ ಅಪಾಯ ಆದ್ರೆ ನಮ್ಮ ಮನೆ ಮಕ್ಕಳಲ್ಲ ತಬ್ಲಿಗಳಾಗದ್ ಮೇಡಮ್.
ಮತ್ತೆ ಅವ್ರು ನಮ್ ತರ ಹೆಣ್ಮಕ್ಳೆಲ್ಲ ಸರ್ ಅವ್ರ ಫ್ಯಾಮಿಲಿ ಒಂದೊಂದು ಇವ್ರ ಮೇಲೆ ಒಬ್ಬೊಬ್ರು ಒಂದು ಕುಟುಂಬನೇ ನಿಂತಿರು ಸರ್, ಹೆಣ್ಣಾಗ್ಲಿ ಗಂಡಾಗ್ಲಿ ದುಡ್ಕೊಂಡ್ರೆ ಅವ್ರ ಮೇಲೆ ಎಷ್ಟೋ ಜನ ಇದಾಗಿರ್ತಾರೆ ಸರ್, ಡಿಪೆಂಡ್ ಆಗಿರ್ತಾರ. ನಿಜ ಮೇಡಮ್, ಕರೆಕ್ಟ್. ನಮ್ಗೆ ಅರ್ಥ ಆಗುತ್ತೆ, ನಿಮ್ಮ ನೋವು ಅರ್ಥ ಆಗುತ್ತೆ ಮೇಡಮ್ ನಮ್ಗೆ. ಬಟ್ ಆದ್ರೆ ಸರ್ಕಾರ ಇದನ್ನ ಪರಿಗಣಿಸ್ಬೇಕು, ಗಂಭೀರವಾಗಿ ಪರಿಗಣಿಸ್ಬೇಕು ಮೇಡಮ್. ಥ್ಯಾಂಕ್ ಯು ನಮ್ ಜೊತೆ ತಾವು ಮಾತಾಡಿದ್ದಕ್ಕೆ.